ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂತೋಷ್ ಚಂದ್ರಾಪುರ ಚಾನಲ್ಗೆ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವವಾದ ಭಾರತವು ವಿಶ್ವದಲ್ಲಿಯೇ ನಡೆಯುವ ಅತ್ಯಂತ ದುಬಾರಿ ಚುನಾವಣೆಗಳಲ್ಲಿ ಒಂದಾಗಿದೆ. ಪ್ರತಿ 5 ವರ್ಷಗಳಿಗೊಮ್ಮೆ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಜಾಹೀರಾತುಗಳು ಮತ್ತು ಪ್ರಚಾರಕ್ಕಾಗಿ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡುತ್ತಾರೆ. ಚುನಾವಣೆಗಳು ಇಂದು ಕೇವಲ ಸಿದ್ಧಾಂತ ಮತ್ತು ನಾಯಕತ್ವದ ಬಗ್ಗೆ ಅಲ್ಲ, ಅವು ವಿಸಿಬಿಲಿಟಿ, ಇನ್ಫ್ಲೂಯೆನ್ಸ್ ಮತ್ತು ಸ್ಟ್ರಾಟಜಿ ಮೇಲೆ ನಿರ್ಧರಿತವಾಗಿದೆ. ಸೊ ಇದೆಲ್ಲವನ್ನು ಅಚೀವ್ ಮಾಡಲು ಭಾರಿ ಹಣಕಾಸಿನ ಸಂಪನ್ಮೂಲಗಳು ಬೇಕಾಗುತ್ತವೆ. ಟಿವಿ, ನ್ಯೂಸ್ ಪೇಪರ್, ಸೋಷಿಯಲ್ ಮೀಡಿಯಾ ಆಡ್ಸ್, ಮಾಸ್ ರ್ಯಾಲೀಸ್ ಮತ್ತು ರೋಡ್ ಶೋಸ್, ಬೂತ್ ಮ್ಯಾನೇಜ್ಮೆಂಟ್, ಡಿಜಿಟಲ್ ಮತ್ತು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗೋಸ್ಕರ ಸಾಕಷ್ಟು ಹಣ ಬೇಕಾಗುತ್ತದೆ. 2024ರ ಚುನಾವಣೆ ಇದುವರೆಗಿನ ಅತ್ಯಂತ ದುಬಾರಿ ಚುನಾವಣೆಯಾಗಿದೆ. ಸುಮಾರು 1.5 ಲಕ್ಷ ಕೋಟಿ ರು ವೆಚ್ಚವಾಗಿದೆ ಎಂದು ಅಂದಾಜಿಸಲಾಗಿದೆ. ಚುನಾವಣಾ ಆಯೋಗಕ್ಕೆ ಒದಗಿಸಿದ ಅಂಕಿಅಂಶಗಳ ಪ್ರಕಾರ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ ಎಂದು ಹೇಳಿಕೊಳ್ಳುವ ಬಿಜೆಪಿಯು 7,100 ಕೋಟಿ ಹಣವನ್ನು ಹೊಂದಿದ್ದರೆ, ಪ್ರಮುಖ ವಿರೋಧ ಪಕ್ಷ ಕಾಂಗ್ರೆಸ್ 857 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೊಂದಿದೆ. ಇಷ್ಟೊಂದು ಹಣ ಯಾರು ಕೊಟ್ರು, ಯಾಕೆ ಕೊಟ್ರು, ಯಾರಿಗೂ ಗೊತ್ತಿಲ್ಲ. ಸಾಮಾನ್ಯ ಜನರ ಪ್ರತಿ ಸಂಪಾದನೆಯ ಬಗ್ಗೆ ಲೆಕ್ಕ ಇಡುವ ಸರ್ಕಾರಗಳು ತಮ್ಮ ಪಕ್ಷಗಳ ದೇಣಿಗೆಯ ಬಗ್ಗೆ ಪಾರದರ್ಶಕವಾಗಿಲ್ಲ. 2024ರ ಲೋಕಸಭಾ ಚುನಾವಣೆಗೆ ಬಿಜೆಪಿಯು 1,700 ಕೋಟಿ ಹಣವನ್ನು ಖರ್ಚು ಮಾಡಿದೆ. ಭಾರತೀಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ವರದಿಗಳ ಪ್ರಕಾರ 2024ರ ಲೋಕಸಭಾ ಚುನಾವಣೆ ಬಿಜೆಪಿಯ ಒಟ್ಟು ವೆಚ್ಚ 1,737 ಕೋಟಿ. ಇದರಲ್ಲಿ ಪಕ್ಷದ ಸಾಮಾನ್ಯ ಪ್ರಚಾರಕ್ಕೆ 884 ಕೋಟಿ ಮೀಸಲಿಟ್ಟಿದ್ದರೆ, 853 ಕೋಟಿ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ವೆಚ್ಚಕ್ಕೆ ಮೀಸಲಿಡಲಾಗಿದೆ. ಬಿಜೆಪಿಯ ವೆಚ್ಚವು 2019ರ ಚುನಾವಣಾ ವೆಚ್ಚ 1,264 ಕೋಟಿಗಿಂತ 2024ರಲ್ಲಿ 37% ಹೆಚ್ಚಾಗಿದೆ. 2024ರ ವೆಚ್ಚವು ಕಳೆದ ವರ್ಷ ಸಂಸತ್ತಿನ ಮತ್ತು 4 ರಾಜ್ಯಗಳ ಚುನಾವಣೆಗಳಿಗೆ ಕಾಂಗ್ರೆಸ್ ಒಟ್ಟು 584 ಕೋಟಿ ಹಣವನ್ನು ವೆಚ್ಚ ಮಾಡಿದೆ. ವೈಎಸ್ಆರ್ ಕಾಂಗ್ರೆಸ್, ಬಿಜು ಜನತಾದಳ, ಡಿಎಂಕೆ, ಎಡಿಎಂಕೆ, ಜನತಾದಳ ಯುನೈಟೆಡ್ ಮತ್ತು ಜನತಾದಳ ಜಾತ್ಯತೀತ ಸೇರಿದಂತೆ 6 ರಾಜಕೀಯ ಪಕ್ಷಗಳು ಒಟ್ಟಾಗಿ 1,669 ಕೋಟಿ ಹಣವನ್ನು ಖರ್ಚು ಮಾಡಿವೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ಪ್ರತಿ ಅಭ್ಯರ್ಥಿಯ ಸರಾಸರಿ ವೆಚ್ಚ 57 ಲಕ್ಷ. ಕಾಂಗ್ರೆಸ್ ಪಕ್ಷದ ಶಶಿ ತರೂರ್ ಅವರು ಅತಿ ಹೆಚ್ಚು ವೈಯಕ್ತಿಕ ವೆಚ್ಚ 94 ಲಕ್ಷ ಎಂದು ವರದಿ ಮಾಡಿದೆ. ಭಾರತೀಯ ಸಾಮಾನ್ಯ ಜನರು ಮಾತ್ರ ಬಡವರು, ಆದರೆ ಭಾರತದ ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ನಾಯಕರು ಖಂಡಿತ ಬಡವರಲ್ಲ. ಕಡಿಮೆ ಹಣ ಹೊಂದಿರುವ ಸಣ್ಣ ರಾಜಕೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳು ರಾಜಕೀಯವಾಗಿ ಸ್ಪರ್ಧಿಸಲು ಹೆಣಗಾಡುತ್ತಿವೆ. ಇದು ಚುನಾವಣೆಯಲ್ಲಿ ನ್ಯಾಯಸಮ್ಮತೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಬಿಜೆಪಿಯ ಹೆಚ್ಚಿನ ಹಣವು ಚುನಾವಣಾ ಬಾಂಡ್ಗಳಿಂದ ಗಳಿಸಿದೆ. ಇದು ಪಾರದರ್ಶಕತೆಯ ಕೊರತೆಯಿಂದ ಟೀಕೆಗಳನ್ನು ಎದುರಿಸುತ್ತಿದೆ. ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಸಹ ಚುನಾವಣಾ ಬಾಂಡ್ಗಳಿಂದ ದೇಣಿಗೆ ಪಡೆದಿವೆ, ಆದರೆ ಇದರ ಪ್ರಮಾಣ ಕಡಿಮೆ. ಪಕ್ಷಗಳು ಬೃಹತ್ ಕಾರ್ಪೊರೇಟ್ ದೇಣಿಗೆಗಳನ್ನು ಸ್ವೀಕರಿಸಿದಾಗ ಇದು ಆಡಳಿತದ ಮೇಲೆ ಪರಿಣಾಮ ಬೀರದೇ ಇರದು. ಇದು ಸಾರ್ವಜನಿಕ ಹಿತಾಸಕ್ತಿಗೆ ಮಾರಕವಾಗಬಹುದು. ಚುನಾವಣಾ ವೆಚ್ಚದಲ್ಲಿ ಸುಧಾರಣೆಗಳು ಅಗತ್ಯವಾಗಿದ್ದು, ಕಟ್ಟುನಿಟ್ಟಾದ ಖರ್ಚು ಮಿತಿಗಳು, ದೇಣಿಗೆಯಲ್ಲಿ ಪಾರದರ್ಶಕತೆ ಮತ್ತು ಉತ್ತಮ ಮೇಲ್ವಿಚಾರಣೆಯ ಅಗತ್ಯವಿದೆ. ಭಾರತವು ಇತರ ದೇಶಗಳಂತೆ ಸ್ಟೇಟ್ ಫಂಡೆಡ್ ಎಲೆಕ್ಷನ್ಗಳತ್ತ ಸಾಗುವುದು ಲೇಸು ಎನ್ನುವುದು ನನ್ನ ಅಭಿಪ್ರಾಯ. ಏಕೆಂದರೆ ಎಲ್ಲಿಯವರೆಗೆ ಚುನಾವಣೆಯಲ್ಲಿ ಹಣದ ಬಲ ಪ್ರಯೋಗವಾಗುತ್ತದೆಯೋ ಅಲ್ಲಿ ಭ್ರಷ್ಟಾಚಾರವು ಸಹಜವಾಗಿಯೇ ಇರುತ್ತದೆ ಎನ್ನುವುದು ನನ್ನ ಅನಿಸಿಕೆ. ಸೊ ಪ್ರಜಾಪ್ರಭುತ್ವವು ಜನರ ಆಯ್ಕೆಗಳಿಂದ ನಡೆಸಲ್ಪಡುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ತುರ್ತು ಸುಧಾರಣೆಗಳು ಅಗತ್ಯ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಏನಾದರೂ ಸರಿ ಎಂದು ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಸಂತೋಷ್ ಸೈನಿಂಗ್ ಆಫ್.